ನಮ್ಮಪ್ಪ ಬಲವಂತವಾಗಿ ನನಗೆ ಮತ್ತು ನನ್ನ ಅಕ್ಕನಿಗೆ ಇಬ್ಬರಿಗೂ ಮದುವೆ ಮಾಡಿದರು. ಅದೇನಾಯ್ತೋ ಗೊತ್ತಿಲ್ಲ. ಚೆನ್ನಾಗಿದ್ದ ಅಪ್ಪ ಒಂದು ದಿನ ಸಡನ್ ಆಗಿ ಬಂದು, ಇವರನ್ನೇ ನೀವು ಮದುವೆ ಆಗಬೇಕು ಅಂತ ಹುಡುಗರು ಫೋಟೋ ಮುಂದೆ ಇಟ್ಟು, ಇನ್ನೊಂದು ವಾರದಲ್ಲಿ ನಿಮ್ಮ ಮದುವೆ ಅಂತ ಹೇಳಿದರು. ನಮಗೆ ನಂಬಲು ಆಗ್ಲಿಲ್ಲ. ಯಾಕಂದ್ರೆ ನಾವು ಹುಡುಗರನ್ನು ನೋಡಿಲ್ಲ, ಮಾತಾಡ್ಸಿಲ್ಲ. ಹೇಗೆ ಒಪ್ಪುವುದು ಅನ್ನೋ ಪ್ರಶ್ನೆ. ಆದ್ರೆ ಅಪ್ಪನ ಮಾತು ಕೇಳಬೇಕು. ಅಪ್ಪ ನಮ್ಮ ಮಾತನ್ನು ಕೇಳೋದು ಡೌಟ್. ಅಮ್ಮನ ಹತ್ರ ಮಾತಾಡಿದ್ವಿ. ಅಮ್ಮ, ನಾನೇನು ಮಾಡಕ್ಕಾಗಲ್ಲ ಈ ವಿಷಯದಲ್ಲಿ, ನಿಮ್ಮಪ್ಪ ಮಾತೆ ಅಂತಿಮ. ನಾನು ಅಕ್ಕ ಇಡೀ ರಾತ್ರಿ ಅತ್ತೆವು. ಆ ಹುಡುಗ ಹೇಗಿರ್ತಾನೋ ಏನೋ ಗೊತ್ತಿಲ್ಲ, ಹೇಗೆ ಮದುವೆ ಆಗುವುದು ಅಂತ. ಆದ್ರೆ ನಮಗೆ ಬೇರೆ ದಾರಿ ಇರಲಿಲ್ಲ. ಒಂದು ವಾರದ ನಂತರ ನಮ್ಮೆಲ್ಲರಿಗೂ ಮದುವೆ ಆಯಿತು. ಮದುವೆಯಾಗುವಾಗಲೂ ನಾವು ಹುಡುಗರ ಮುಖ ನೋಡಿತ್ತು. ಹುಡುಗನ ಕಡೆಯಿಂದ ಯಾವುದೇ ಸಂಭ್ರಮದ ವಾತಾವರಣವಿಲ್ಲ. ಏನೋ ತೊಂದರೆ ಇದೆ ಅಂತ ನಮಗೆ ಅನ್ನಿಸಿತು. ನಮ್ಮಿಂದ ಏನೋ ಮುಚ್ಚಿಟ್ಟು ಮದುವೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹುಡುಗ ನಮ್ಮನ್ನು ಕಣ್ಣೆತ್ತಿಯೂ ನೋಡ್ತಿಲ್ಲ. ಎಂಥವರಿಗಾದ್ರೂ ಯಾರನ್ನು ಮದುವೆ ಆಗ್ತಿದ್ದೀವಿ ಅಂತ ತಿಳಿದುಕೊಳ್ಳುವ ಕುತೂಹಲ ಇರುತ್ತೆ. ಮದುವೆಯಾಗಿ ನಮ್ಮ ಮೊದಲ ರಾತ್ರಿ ಪ್ರಾರಂಭವಾಯಿತು. ಹುಡುಗ ಮಾತನ್ನು ಆಡಿಸಲಿಲ್ಲ. ತನ್ನ ಪಾಡಿಗೆ ತಾನು ಮಂಚದ ಮೇಲೆ ಹೋಗಿ ಲೈಟ್ ಆಫ್ ಮಾಡಿ ಮಲಗಿಕೊಂಡ. ಅವನ ಹೆಸರೇನು ಏನು ಗೊತ್ತಿಲ್ಲ. ಆತನು ತನ್ನ ಹೆಸರನ್ನು ನನಗೇನು ಏನು ಬೇಕು ಅಂತನೂ ಕೇಳಲಿಲ್ಲ. ಅಪರಿಚಿತರಂತೆ ನಾವು ಒಂದೇ ಕೋಣೆಯಲ್ಲಿ ಬದುಕಿದೆವು. ಅಕ್ಕನ ಪರಿಸ್ಥಿತಿ ಏನು ಬೇರೆ ಇಲ್ಲ, ಇದೇ ಇದೆ. ಆದರೆ ಈ ತರ ಹಿಂದಿರುವ ರಹಸ್ಯವನ್ನು ಎಂತಹ ನಮಗೆ ಗೊತ್ತಾಗ್ತಾನೆ ಇಲ್ಲ. ಮನೆಯವರು ಯಾರು ಬಾಯಿ ಬಿಡುತ್ತಿಲ್ಲ. ಆದರೆ ನಮಗೆ ತಿಳಿದುಕೊಳ್ಳುವ ಕುತೂಹಲ. 2-3 ತಿಂಗಳು ಹೀಗೆ ಆಯಿತು. ನಾವು ಪತ್ತೇದಾರಿ ಕೆಲಸ ಶುರು ಮಾಡಿದೆವು. ನಮಗೆ ಸ್ವಲ್ಪ ವಿಷಯ ತಿಳಿಯಿತು. ನಮ್ಮನ್ನು ಮದುವೆಯಾಗಿದ್ದ ಹುಡುಗರು ಇವಾಗ ನಮ್ಮ ಗಂಡಂದಿರು ಯಾರನ್ನು ಪ್ರೀತಿಸುತ್ತಿದ್ದರು, ಅವರಿಗೆ ಮದುವೆ ಆಯಿತೆಂದು ನಮ್ಮನ್ನು ಮದುವೆಯಾಗಿದ್ದರು. ಅವರಿಗೆ ಮದುವೆ ಇಷ್ಟವಿಲ್ಲ. ಮನೆಯವರ ಬಲವಂತಕ್ಕೆ ನಮ್ಮನ್ನು ಮದುವೆಯಾಗಿದ್ದಾರೆ. ಈ ವಿಷಯವನ್ನು ಅಕ್ಕ ತಂಗಿ ನಾವಿಬ್ಬರು ಮಾತಾಡಿಕೊಂಡು ಅಳತೊಡಗಿದೆವು. ನಮ್ಮ ಜೀವನ ಎಂದಿಗೂ ಸರಿ ಹೋಗಲ್ಲ. ಯಾಕಂದ್ರೆ ನಮ್ಮ ಗಂಡನರಿಗೆ ನಮ್ಮನ್ನು ಇಷ್ಟಪಡುವ ಯಾವುದೇ ಮನಸ್ಸಿಲ್ಲ. ಇವಾಗ ನಮ್ಮ ಮದುವೆಯಾಗಿ ಒಂದು 6 ತಿಂಗಳಾಗಿದೆ. ನಾವು ನಮ್ಮ ತಂದೆ ತಾಯಿ ಮನೆಗೆ ಬಂದು ನಮ್ಮ ಜೊತೆ ಗಂಡಂದಿರು ಬಂದಿದ್ದಾರೆ. ನಾನು ಮೊದಲ ಬಾರಿಗೆ ಭಾವನನ್ನು ನೋಡಿದ್ದು. ಅಕ್ಕ ಹೇಳಿದ ಮಾತುಗಳು ನೆನಪಾದವು. ನಾವೆಲ್ಲರೂ ದೇವಸ್ಥಾನಕ್ಕೆ ಎಂದು ಹೋದೆವು. ಎಲ್ಲರ ಮುಂದೆ ನೆಪ ಮಾತ್ರಕ್ಕೆ ಗಂಡ ಹೆಂಡತಿಯಾಗಿ ನಾವು ನಡೆದುಕೊಂಡೆವು. ಆದರೆ ಏನೋ ಸರಿಯಿಲ್ಲ ಎಂದು ಅಪ್ಪ ಅವನಿಗೆ ಸೂಚನೆ ಸಿಕ್ಕಿದೆ. ಅದಕ್ಕೆ ಅವರು ಅಲ್ಲಿಂದಾನೆ ನಮ್ಮೆಲ್ಲರನ್ನು ಮೈಸೂರು ಕಡೆಗೆ ಹೋಗಿ ಬನ್ನಿ ಆರಾಮಾಗಿ ಅಂತ ಕಳಿಸಿದರು. ಅಲ್ಲಿ ನಮಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದರು. ಇಲ್ಲಿ ನಮಗೆ ಯಾರ ಹಂಗೂ ಇಲ್ಲ. ಅದಕ್ಕೆ ನಾನು ಅಕ್ಕನ ಜೊತೆಗೆ ಅವಳ ಕೋಣೆಯಲ್ಲೇ ಮಲಗಿದೆ. ನನ್ನ ಗಂಡ ಮತ್ತೆ ಭಾವ ಇಬ್ಬರು ಒಂದೇ ಕೋಣೆಯಲ್ಲಿ ಮಲಗಿದರು. ಮೊದಲ ಬಾರಿಗೆ ನಮ್ಮ ಗಂಡಂದಿರು ಒಟ್ಟಿಗೆ ಇದ್ದಾರೆ ಮತ್ತು ನಾನು ಅಕ್ಕ ತುಂಬಾ ದಿನ ಆದ್ಮೇಲೆ ಒಟ್ಟಿಗೆ ಇದ್ದೇವೆ. ಎಷ್ಟೋ ಮಾತುಗಳು, ಆಡದ ಮಾತುಗಳು ಇಂದು ನಾವು ಮಾತಾಡಿದ್ವಿ. ರಾತ್ರಿ ಎಲ್ಲ ಮಾತಾಡಿದ್ರು ನಮ್ಮ ದುಃಖ ಹಂಚಿಕೊಂಡ್ವಿ. 2 ದಿನ ಹೀಗೆ ಕಳೆದಿತ್ತು. ನಮಗೆ ತಿಳಿಯಲಿಲ್ಲ. ನಾವು ವಾಪಸ್ ಬಂದ್ವಿ. ನಮ್ಮ ದುಃಖ ಸ್ವಲ್ಪ ಹಂಚಿದ್ದರಿಂದ ನಮಗೆ ನಿರಾಳವಾಗಿತ್ತು. ಅದಾದ 1 ತಿಂಗಳಿಗೆ ನಾನು ಅಕ್ಕನ ಮನೆಗೆ ಹೋದೆ. ಅಕ್ಕ ಸ್ನಾನಕ್ಕೆ ಹೋಗಿದ್ದಳು. ಭಾವ ಮಾತ್ರ ಇದ್ದರು. ಭಾವ ನನ್ನನ್ನು ನೋಡಿ ಮುಗುಳ್ನಕ್ಕು ಒಳಗೆ ಕರೆದರು. ಏನೋ ಬದಲಾಗಿದ್ದಾರೆ ಅಂತ ಅಂದ್ರು. ಆದರೆ ನನಗೆ ಏನೋ ಸರಿ ಹೋಗುತ್ತಿರುವ ಸೂಚನೆ ಕಾಣಿಸುತ್ತದೆ. ಅದಕ್ಕೆ ನಾನು ಅಕ್ಕನಿಗೆ ಕೇಳಿದೆ, ನಾನು ಮತ್ತೆ ನೀವು ಎಲ್ಲಾದರೂ ಹೋಗೋಣವೇ? ಅಕ್ಕ ಒಪ್ಪಿದಳು. ನಾವು ಒಂದು ರೆಸಾರ್ಟ್ಗೆ ಹೋದೆವು. ಇಂದು ನಾನು ಅಕ್ಕನ ಕೂಡೆಗೆ ಹೋಗಲಿಲ್ಲ. ಗಂಡ ಹೆಂಡತಿ ಇರಲೆಂದು ನಾನು ನನ್ನ ಗಂಡನ ಜೊತೆಗೆ ಇದ್ದೆ. ಆದ್ರೆ ಏನು ಆಗಬೇಕಿತ್ತು ಅದು. ಅಕ್ಕನ ಕೂಡೆಗೆ ಹೋದೆ. ಅಕ್ಕ ಕೋಣೆಯಲ್ಲಿ ಇರಲಿಲ್ಲ. ಭಾವ ಮಾತ್ರ ಇದ್ದರು. ಭಾವನನ್ನು ನೋಡಿ ಮುಗುಳ್ನಕ್ಕು ಖುಷಿಯಿಂದ ಬರಮಾಡಿಕೊಂಡರು. ಭಾವ ನನ್ನನ್ನು ನೋಡ್ತಿದ್ದಾರೆ. ಯಾಕೆ ಭಾವ ಹೀಗೆ ಮಾಡ್ತಾ ಇದ್ದೀರಾ? ತುಂಬಾ ದಿನ ಆಗಿದೆ ಅಲ್ವಾ? ನೀವು ಅಕ್ಕ ನನ್ನ ಹೆಂಡತಿ ಅಂತ ಒಪ್ಕೊಳ್ಬಹುದಲ್ವಾ? ನಾನು ಇಷ್ಟಪಟ್ಟಿದ್ದು ನಿಮ್ಮನ್ನ, ನಿಮ್ಮ ಅಕ್ಕನಲ್ಲ. ನನಗೆ ಈ ಮಾತನ್ನು ಕೇಳಿ ನಡುಕ ಬಂದಿತ್ತು. ಏನು ಹೇಳ್ತಿದ್ದೀರಾ ಭಾವ? ಹೌದು, ನಾನು ನಿಜ ಹೇಳುತ್ತಿರುವುದು. ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು. ಆದರೆ ತಂದೆ ತಾಯಿ ನನಗೆ ಬಲವಂತ ಮಾಡಿ ನಿನ್ನ ಅಕ್ಕನ ಜೊತೆ ಮದುವೆ ಮಾಡಿದ್ರು. ಯಾಕಂದ್ರೆ ನಿಮ್ಮ ತಂದೆ ನಿಮ್ಮ ಅಕ್ಕನಿಗೆ ಜಾಸ್ತಿ ವರದಕ್ಷಿಣೆ ಕೊಡ್ತೀನಿ ಅಂತಿದ್ದರು. ಅದಕ್ಕೆ ಅವರ ಆಸೆಗೆ ತಂದೆ ತಾಯಿ ಅಕ್ಕ ನಿಮ್ಮನ್ನು ಮದುವೆ ಮಾಡಿಸಿದರು. ಆದ್ರೆ ಮದುವೆಯಾಗಿ ಇಷ್ಟು ತಿಂಗಳು ಆಗಿದೆ. ಯಾವತ್ತೂ ನಮ್ಮ ಮಿತಿಯನ್ನು ಮೀರಿಲ್ಲ. ಅದು ಸರಿ, ನಿನ್ನ ಗಂಡ ಯಾಕೆ ನಿನ್ನ ಜೊತೆ ಚೆನ್ನಾಗಿಲ್ಲ ಅಂತ ನಿನಗೆ ಗೊತ್ತಿದೆಯೇ? ನಿನ್ನ ಗಂಡ ಇಷ್ಟಪಟ್ಟಿದ್ದು ನಿನ್ನ ಅಕ್ಕನನ್ನು, ಆದ್ರೆ ಮದುವೆ ಆಗಿದ್ದು ನಿನ್ನನ್ನು. ಇದು ದೊಡ್ಡವರ ಕಾರಣದಿಂದ. ಅದಕ್ಕೆ ಆತ ನಿನ್ನ ಜೊತೆ ಚೆನ್ನಾಗಿಲ್ಲ. ಆದ್ರೆ ನಿಜವಾಗಲೂ ನಾವುಗಳು ಜೋಡಿಯಾಗಬೇಕಾಗಿದ್ದು ಈ ತರ. ಕಾರಣಾಂತರದಿಂದ ನಾವುಗಳು ಈ ತರ ಇದ್ದೇವೆ.
ದಯವಿಟ್ಟು ನೀವು ಅಕ್ಕ ತಂಗಿ ಒಪ್ಪಿದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಹೌದು ಬಾವ, ನೀವು ಹೇಳ್ತಾ ಇರೋದು ನಿಜ. ನಾನು ಭಾವನೆಯನ್ನು ಇಷ್ಟಪಟ್ಟೆ. ಭಾವ ಕೋಣೆಯ ಬಾಗಿಲನ್ನು ಹಾಕಿದರು. ನೋಡು, ಇಷ್ಟು ದಿನ ವನವಾಸವನ್ನು ಅನುಭವಿಸಿದ್ದೇನೆ. ಇಂದು ನನಗೆ ವನವಾಸವನ್ನು ನೀಡಬೇಡ ಭಾವ. ನಾನು ನಿಮಗಾಗಿ ನನ್ನ ಕನ್ಯತ್ವವನ್ನು ಕಾಪಾಡಿಕೊಂಡು ಬಂದೆ. ಇಂದು ನಾನು ಅದನ್ನು ಅರಿಯುತ್ತೇನೆ. ಭಾವ ಹೇಳಿದಂತೆ ಅರಿದರು. ಮೊದಲು ಸ್ವಲ್ಪ ನೋವಾಯಿತು, ಆದರೆ ನಂತರ ನೋವಾಗಲಿಲ್ಲ. ನಾನು ಅಕ್ಕನ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಅದಕ್ಕೆ ಅವರು ಹೇಳಿದರು, ಏನು ಯೋಚನೆ ಮಾಡಬೇಡ ಅಕ್ಕ, ನಾನೇ ಕಳಿಸಿದ್ದೇನೆ. ನಾನು ಏನು ಮಾಡ್ತಿದ್ದೇವೋ ಅವರು ಅದನ್ನೇ ಮಾಡುತ್ತಿದ್ದಾರೆ. ನಾನು ಏನು ಹೇಳ್ತಾ ಇದ್ದೀರಾ? ಸುಮ್ಮನೆ ಕೀಟಲೆ ಮಾಡಬೇಡಿ ಅಂತ ತಮಾಷೆ ಮಾಡಿದೆ. ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಇಷ್ಟು ತಿಂಗಳ ವಿರಹವನ್ನು ಅವರು ಮುರಿದರು. ಹೌದು, ಮೊದಲ ಬಾರಿಗೆ ಜೀವನ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಭಾವ. ಒಳ್ಳೆಯದವರೇ ಭಾವ. ಇಂಚಿಂಚು ಬಿಡ್ತಾ ಇಲ್ಲ, ಮೈಯೆಲ್ಲ ನೋವಾಗಿದೆ ಅಂದರೂ ರಾತ್ರಿ ಎಲ್ಲ ಬಿಡಲಿಲ್ಲ. ಇನ್ನೂ ನಾವು 2 ದಿನ ಅಲ್ಲೇ ತಂಗಿದೆವು. ಯಾರು ಅವರ ಕೋಣೆಯಿಂದ ಆಚೆ ಬರಲಿಲ್ಲ. ನಾನು ಬರುವ ದಿನ ಅಕ್ಕನ ಮುಖವನ್ನು ನೋಡಿದೆ, ನಾಚಿದೆ. ಅಕ್ಕನೂ ಹಾಗೆ ಮಾಡಿದಳು. ನಾವು 4 ಜನ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ನಾವು ಹೀಗೆ ಇದ್ದರೆ ನಮ್ಮ ಜೀವನ ಸರಿ ಇರಲ್ಲ. ಅಪ್ಪ ಅವನಿಗೆ ವಿಷಯ ತಿಳಿಸಿ ನಾವು ನಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳಬೇಕು. ಹೌದು, ಹೇಳ್ತಾ ಇರೋದು ನಿಜ. ನಾವು ಮನೆಯವರಿಗೆ ವಿಷಯ ತಿಳಿಸಿ ನಾವೆಲ್ಲರೂ ಮತ್ತೆ ಮರುಮದುವೆಯಾದವು. ಆದರೆ ಜೋಡಿಗಳು ಅದಲು ಬದಲು. ಒಂದೇ ವರ್ಷದಲ್ಲಿ ಅಕ್ಕ ತಂಗಿ ಇಬ್ಬರಿಗೂ ಮಕ್ಕಳಾಯಿತು. ನನಗೆ ಗಂಡು ಮಗು, ಅಕ್ಕನಿಗೆ ಹೆಣ್ಣು ಮಗುವಾಯಿತು. ನಾವು ಇಂದು ಖುಷಿಯಾಗಿದ್ದೇವೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.